ವಾಟ್ಸಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇನ್ಹೆರಿಟೆನ್ಸ್ ಅಂತ ಅಂದ್ರೆ ಏನು, ಯಾವ ಥರ ನಾವು ಬೇಸಿಕ್ ಇನ್ಹೆರಿಟೆನ್ಸ್ನ ಅಚೀವ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಆ್ಯಂಡ್ ಇನ್ ದಿಸ್ ವಿಡಿಯೋ ನಾವು ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ತುಂಬ ದಿನದಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಗೈಸ್, ಯಾಕೆಂತಂದರೆ ಕಾರಣಾಂತರಗಳಿಂದ ಸ್ವಲ್ಪ ಬ್ಯುಸಿ ಇದ್ದ ಕಾರಣಾಂತರಗಳಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇನ್ಮೇಲೆ ಅಟ್ಲೀಸ್ಟ್ ನಾನು ವೀಕ್ಲಿ 2 ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈಗ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್. ಬೇಸಿಕಲಿ ಜಾವಾದಲ್ಲಿ ಬಂದ್ಬಿಟ್ಟು 5 ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಇದೆ ಗೈಸ್. ಇದೆ ಅವ್ಯಾವಪ್ಪ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲೊಂದು ಫಿಗರ್ನ ಹಾಕಿದ್ದೀನಿ. ಸೊ ಅವ್ಯಾವ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸಿಂಗಲ್ ಇನ್ಹೆರಿಟೆನ್ಸ್, ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಇನ್ಹೆರಿಟೆನ್ಸ್, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂಡ್ ಹೈಬ್ರಿಡ್ ಇನ್ಹೆರಿಟೆನ್ಸ್. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದೊಂದನ್ನೇ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈಗ ನಮ್ಮ ಫಸ್ಟ್ ಇನ್ಹೆರಿಟೆನ್ಸ್ ಟೈಪ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸಿಂಗಲ್ ಇನ್ಹೆರಿಟೆನ್ಸ್. ಸೊ ಸಿಂಗಲ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಜಸ್ಟ್ ನಾವಿಲ್ಲಿ ಥಿಯರಿ ಏನಿದೆ ಅದೆಲ್ಲ ಓದೋದು ಬೇಡ. ಯಾಕೆಂತಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪ್ರತಿಯೊಂದು ಕೂಡ ಫಿಗರ್ ಹಾಕಿದ್ದೀನಿ. ಸೊ ಒಂದ್ಸಲ ನೀವು ಫಿಗರ್ ನೋಡಿದ್ರಿ ಅಂತಂದ್ರೆ ನಿಮಗೆ ಆಟೋಮೆಟಿಕಲಿ ಅರ್ಥ ಆಗ್ಬಿಡುತ್ತೆ. ಸೊ ಈಗ ಸಿಂಪಲ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನು ಹೇಳಿ, ಒಂದು ಪೇರೆಂಟ್ ಕ್ಲಾಸ್ ಅಥವಾ ಬೇಸ್ ಕ್ಲಾಸ್ ಅಥವಾ ಸೂಪರ್ ಕ್ಲಾಸ್ ಇಂದ ಏನು ನಾವು ಇರೋಂಥ ಒಂದು ಫೀಚರ್ಸ್ ಅಥವಾ ಆಟ್ರಿಬ್ಯೂಟ್ಸ್, ವೇರಿಯೇಬಲ್ಸ್, ಮೆಥಡ್ಸ್, ಕನ್ಸ್ಟ್ರಕ್ಟರ್ ಏನಾದರೂ ಆಗಿರ್ಬೋದು, ಅದ್ರೊಳಗಿರುವಂಥ ಒಂದು ಪೇರೆಂಟ್ ಕ್ಲಾಸ್ ಒಳಗಡೆ ಇರುವಂತಹ ವೇರಿಯೇಬಲ್ಸ್, ಮೆಥಡ್ಸ್ ಏನೇ ಆಗಿರ್ಬೋದು ಅದನ್ನೆಲ್ಲ ನಾವೇನ್ ಮಾಡ್ತೀವಿ, ಒಂದು ಚೈಲ್ಡ್ ಕ್ಲಾಸ್ಗೆ ಇನ್ಹೆರಿಟ್ ಮಾಡ್ಕೋತೀವಿ ಅಂತಂದ್ರೆ ಮಾಡ್ಕೋತೀವಿ. ಅದರಲ್ಲಿರುವಂಥ ಪ್ರಾಪರ್ಟೀಸ್ ಏನ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಆಕ್ಸೆಸ್ ಮಾಡ್ಕೋತೀವಿ. ಆ ಪ್ರೊಸೆಸ್ ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಇದು ನಿಮಗೆ ಗೊತ್ತಿದೆ, ಯಾಕಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಹೆರಿಟೆನ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈಗ ಸಿಂಗಲ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಚೈಲ್ಡ್ ಕ್ಲಾಸ್ ಇದೆ ಅಂಡ್ ಇನ್ನೊಂದು ಬಂದ್ಬಿಟ್ಟು ಪೇರೆಂಟ್ ಕ್ಲಾಸ್ ಇದೆ. ಸೊ ಈ ಚೈಲ್ಡ್ ಕ್ಲಾಸ್ ಏನ್ ಮಾಡ್ತಿದ್ಯಪ್ಪ ಅಂತಂದ್ರೆ ಪೇರೆಂಟ್ ಕ್ಲಾಸ್ ಒಳಗಡೆ ಇರುವಂತಹ ಎಲ್ಲಾ ಪ್ರಾಪರ್ಟೀಸ್ನು ಕೂಡ ಆಕ್ಸೆಸ್ ಮಾಡ್ಕೋತೈತೆ. ಅಂಡ್ ಈ ಏನ್ ಚೈಲ್ಡ್ ಕ್ಲಾಸ್ ಇದೆ ಅದು ಬಂದ್ಬಿಟ್ಟು ಒಂದೇ ಪೇರೆಂಟ್ ಕ್ಲಾಸ್ ಇಂದ ಪ್ರಾಪರ್ಟೀಸ್ ನ ಆಕ್ಸೆಸ್ ಮಾಡ್ಕೊಳ್ತೈತೆ. ಸೊ ಇದನ್ನ ನಾವು ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ನಾವು ನೆಕ್ಸ್ಟ್ ಇನ್ಹೆರಿಟೆನ್ಸ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅದು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಸೊ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಜಸ್ಟ್ ಕನ್ಸಿಡರ್ಡ್ ಅನ್ ಎಕ್ಸಾಂಪಲ್ ಆಫ್ ಜನರೇಷನ್. ಲೈಕ್ ಈಗ ಏನ್ ಮಾಡೋಣ ಅಂದ್ರೆ ನಿಮ್ಮ ಫ್ಯಾಮಿಲಿ ಟ್ರೀ ಇದೆಯಲ್ವಾ, ಅದನ್ನ ನಾವೇನ್ ಮಾಡೋಣ ಅಂತಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸೊ ಈಗ ಅಂದ್ಕೊಳ್ಳಿ, ಈಗ ಕ್ಲಾಸ್ ಫಸ್ಟ್ ಒಂದು ಬಂದ್ಬಿಟ್ಟು ಈಗ ನೀವಿದ್ದಾರೆ, ನಿಮ್ಮ ಫಾದರ್ ಇದ್ದಾರೆ ಮತ್ತೆ ನಿಮ್ಮ ಗ್ರ್ಯಾಂಡ್ ಫಾದರ್ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನಿಮ್ಮ ಅಪ್ಪಾಜಿನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ ಗ್ರ್ಯಾಂಡ್ ಫಾದರ್ ಅಲ್ಲಿರುವಂತ ಕೆಲವೊಂದು ಸಿಮಿಲಾರಿಟೀಸ್ ನೀವು ನಿಮ್ಮ ಅಪ್ಪಾಜಿಯಲ್ಲಿ ನೋಡ್ಬೋದು. ಅಂಡ್ ನಿಮ್ಮಲ್ಲಿ ಇರುವಂತಹ ಕೆಲವೊಂದು ಸಿಮಿಲಾರಿಟೀಸ್ ನೀವು ನಿಮ್ಮ ಫಾದರ್ ಅಲ್ಲಿ ನೋಡ್ಬೋದು. ಸೊ ಈ ತರಹದ ಇನ್ಹೆರಿಟೆನ್ಸ್ ನಾವೇನಂತ ಕರಿತೀವಿ ಅಂತಂದ್ರೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ನಿಮ್ಗೆ ಇದನ್ನ ಕೋಡಲ್ಲಿ ಹೇಳೋದಾದ್ರೆ, ಲೈಕ್ ಇದನ್ನ ಟೆಕ್ನಿಕಲಿ ಹೇಳೋದಾದ್ರೆ, ಇನ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಎ ಡಿರೈವ್ಡ್ ಕ್ಲಾಸ್ ವಿಲ್ ಬಿ ಇನ್ಹೆರಿಟಿಂಗ್ ಎ ಬೇಸ್ ಕ್ಲಾಸ್ ಆಸ್ ವೆಲ್ ಆಸ್ ಎ ಡಿರೈವ್ಡ್ ಕ್ಲಾಸ್ ಇಸ್ ಆಲ್ಸೋ ಆಕ್ಟ್ಸ್ ಆಸ್ ಎ ಬೇಸ್ ಕ್ಲಾಸ್ ಫಾರ್ ದ ಅನದರ್ ಕ್ಲಾಸ್. ಅಂತಂದ್ರೆ ಈಗ ಅಂದ್ಕೊಳ್ಳಿ, ಈಗ 3 ಕ್ಲಾಸಸ್ ಇದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಒಂದು ಗ್ರ್ಯಾಂಡ್ ಫಾದರ್ ಮತ್ತೆ ಚೈಲ್ಡ್ ಅಂತ ಹೇಳ್ಬಿಟ್ಟು 3 ಕ್ಲಾಸಸ್ ಇದಾವೆ. ಈಗ ಫಾದರ್ ಕ್ಲಾಸ್ ಏನಿದೆ ಇದೇನ್ ಮಾಡುತ್ತೆ ಅಂತಂದ್ರೆ ಡಿರೈವ್ಡ್ ಕ್ಲಾಸ್ ಆಗಿ ಕೂಡ ಆಕ್ಟ್ ಮಾಡುತ್ತೆ ಮತ್ತೆ ಪೇರೆಂಟ್ ಕ್ಲಾಸ್ ಆಗೂ ಕೂಡ ಆಕ್ಟ್ ಮಾಡುತ್ತೆ. ಯಾವಾಗ ಡಿರೈವ್ಡ್ ಕ್ಲಾಸ್ ಆಗಿ ಆಕ್ಟ್ ಮಾಡುತ್ತೆ ಅಂತಂದ್ರೆ ಯಾವಾಗ ಇದು ಗ್ರ್ಯಾಂಡ್ ಫಾದರ್ ಕ್ಲಾಸ್ ಇಂದ ಪ್ರಾಪರ್ಟೀಸ್ ನ ಇನ್ಹೆರಿಟ್ ಮಾಡುತ್ತೋ ಅವಾಗ ಅದೇನ್ ಮಾಡುತ್ತೆ ಅಂತಂದ್ರೆ ಡಿರೈವ್ಡ್ ಕ್ಲಾಸ್ ಆಗಿ ಆಕ್ಟ್ ಮಾಡುತ್ತೆ. ಅಂಡ್ ಇದು ಯಾವಾಗ ಪೇರೆಂಟ್ ಕ್ಲಾಸ್ ಆಗಿ ಆಕ್ಟ್ ಮಾಡುತ್ತೆ ಅಂತಂದ್ರೆ ಇದು ಯಾವಾಗ ಚೈಲ್ಡ್ ಕ್ಲಾಸ್ಗೆ ತನ್ನ ಪ್ರಾಪರ್ಟೀಸ್ ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡುತ್ತಲ್ಲ ಅವಾಗ ಅದು ಪೇರೆಂಟ್ ಕ್ಲಾಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಈಗ ನಿಮ್ಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದ್ರೆ ಪರವಾಗಿಲ್ಲ, ನಾನು ಇನ್ನು ಸ್ವಲ್ಪ ಹೊತ್ತರಲ್ಲಿ ಕೋಡ್ ಬರೋದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಅವಾಗ ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅಂಡ್ ದಿಸ್ ಈಸ್ ಅಬೌಟ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಸೊ ಥಿಯರಿಟಿಕಲಿ ಇದೇನೆ, ಇನ್ನು ನಾನು ನಿಮ್ಗೆ ಯಾವಾಗ ಕೋಡ್ ಬರುತ್ತೆ ಅವಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ದ ಥರ್ಡ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಹೈರಾರ್ಚಿಯಲ್ ಇನ್ಹೆರಿಟೆನ್ಸ್. ಸೊ ಹೈರಾರ್ಚಿಯಲ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಟ್ ಈಸ್ ಲೈಕ್ ಸಿಂಗಲ್ ಪೇರೆಂಟ್ ಕ್ಲಾಸ್ ಇದೆ ಅಂಡ್ ಮಲ್ಟಿಪಲ್ ಚೈಲ್ಡ್ ಕ್ಲಾಸಸ್ ಇದಾವೆ ಅಂತ ಅಂದ್ರೆ, ಈಗ ಅಂದ್ಕೊಳ್ಳಿ ನಿಮ್ಗೆ ಒಬ್ರು ತಾಯಿ ಇದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ನಿಮ್ ಮದರ್ ಅಲ್ವಾ. ಸೊ ನಿಮ್ಮ ಮದರ್ಗೆ ಎಷ್ಟು ಜನ ಮಕ್ಳು ಇರ್ಬೋದು, ನೀವಿರ್ಬೋದು, ನಿಮ್ ಬ್ರದರ್ ಇರ್ಬೋದು, ನಿಮ್ ಸಿಸ್ಟರ್ ಇರ್ಬೋದು, ಅಥವಾ ಎಷ್ಟು ಜನನಾದ್ರೂ ಇರ್ಬೋದು. ಬಟ್ ಅವರೆಲ್ಲರೂ ಕೂಡ ಮದರ್ ಎಷ್ಟು ಜನ ಇರ್ತಾರೆ, ಒಬ್ರು ಅಲ್ವಾ. ಲೈಕ್ ಈಗ ನಾನು ನಿಮ್ಗೆ ಹೇಳಿದ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೆ. ಈಗ ನಿಮ್ಮ ಅಮ್ಮ ಇದಾರಲ್ವಾ, ಸೊ ನಿಮ್ಮ ಅಮ್ಮಂಗೆ ಎಷ್ಟು ಜನ ಮಕ್ಳು ಇರ್ಬೋದು, ಎಷ್ಟು ಜನ ಬೇಕಾದ್ರೂ ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಅದೇ ನಿಮ್ ಎಲ್ಲರಿಗೂ ಕೂಡ ಮದರ್ ಎಷ್ಟು ಜನ ಇರ್ತಾರೆ, 1 ಅಲ್ವಾ. ಸೊ ಇದನ್ನ ನಾವು ಹೈರಾರ್ಚಿಯಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಇದನ್ನ ಸ್ವಲ್ಪ ನಾವು ಟೆಕ್ನಿಕಲ್ ವರ್ಡ್ಸ್ ಅಲ್ಲಿ ನೋಡೋದಾದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇನ್ ಹೈರಾರ್ಚಿಯಲ್ ಇನ್ಹೆರಿಟೆನ್ಸ್ ಮೋರ್ ದನ್ 1 ಸಬ್ ಕ್ಲಾಸಸ್ ಈಸ್ ಇನ್ಹೆರಿಟೆಡ್ ಫ್ರಮ್ ಎ ಸಿಂಗಲ್ ಬೇಸ್ ಕ್ಲಾಸ್. ಮೋರ್ ದನ್ 1 ಡಿರೈವ್ಡ್ ಕ್ಲಾಸ್ ಈಸ್ ಕ್ರಿಯೇಟೆಡ್ ಫ್ರಮ್ ಎ ಸಿಂಗಲ್ ಬೇಸ್ ಕ್ಲಾಸ್. ಫಾರ್ ಎಕ್ಸಾಂಪಲ್ ಕಾರ್ಸ್ ಅಂಡ್ ದ ಬಸಸ್ ಆರ್ ಬೋತ್ ಆರ್ ವೆಹಿಕಲ್ಸ್. ಸೊ ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ,
ಜಸ್ಟ್ ತಿಳ್ಕೊಳ್ಳಿ. ಕಾರ್ ಅಂತ ಅನ್ನೋದು ಕೂಡ ಒಂದು ವೆಹಿಕಲ್ ಅಂಡ್ ಬಸ್ ಅಂತ ಅನ್ನೋದು ಕೂಡ ಒಂದು ವೆಹಿಕಲ್. ಬಟ್ ಇದನ್ನ ನಾವೇನಂತ ಕರಿತೀವಿ ಆಟೋಮೆಟಿಕ್ ಕಾರ್ ಬಸ್ ಅಂತ ಕರೆಯೋದಕ್ಕಿಂತ ಮುಂಚೆ ನಾವು ಇದನ್ನ ಒಂದು ಯಾವ ಗ್ರೂಪಿಗೆ ಸೇರಿಸ್ತೀವಿ, ವೆಹಿಕಲ್ ಅನ್ನು ನಾವು ಗ್ರೂಪಿಗೆ ಸೇರಿಸ್ತೀವಲ್ವಾ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್. ಅಂಡ್ ಫೋರ್ತ್ ಒನ್ ಈಸ್ ದಟ್ ಈಸ್ ನಥಿಂಗ್ ಬಟ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಸೊ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಇದಕ್ಕೆ ನಾನೊಂದು ತುಂಬಾ ಬ್ಯೂಟಿಫುಲ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ. ಈಗ ಅಂದ್ಕೊಳ್ಳಿ, ಒಂದು ಹುಡುಗ ಇದ್ದಾನೆ, ಅವನ ಹೆಸರು ಬಂದ್ಬಿಟ್ಟು ರಾಮ್ ಅಂತ ಹೇಳ್ಬಿಟ್ಟು ಇದ್ದಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅವ್ರ ಅಮ್ಮನ ಹೆಸರು ಬಂದ್ಬಿಟ್ಟು ಕೌಸಲ್ಯ ಅಂಡ್ ಅವ್ರ ಅಪ್ಪಾಜಿ ಹೆಸರು ಬಂದ್ಬಿಟ್ಟು ದಶರಥ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆಕ್ಚುಲಿ ನಾನು ಇಲ್ಲಿ ಸ್ವಲ್ಪ ನಮ್ಮ ರಾಮಾಯಣದ ಎಕ್ಸಾಂಪಲ್ ತಗೋತಿದ್ದೀನಿ, ಏನೋ ಒಂದು ಜಸ್ಟ್ ತಿಳ್ಕೊಳ್ಳಿ. ಐ ಆಮ್ ಟೇಕಿಂಗ್ ದ ನೇಮ್ ಅಷ್ಟೇ, ಏನಿಲ್ಲ. ಒಬ್ಬ ರಾಮ್ ಅಂತ ಹೇಳ್ಬಿಟ್ಟು ಒಂದು ಹುಡುಗ ಇದ್ದಾನೆ, ಅವರ ಮದರ್ ನೇಮ್ ಬಂದ್ಬಿಟ್ಟು ಕೌಸಲ್ಯ ಅಂಡ್ ಅವ್ರ ಫಾದರ್ ನೇಮ್ ಬಂದ್ಬಿಟ್ಟು ದಶರಥ ಅಲ್ವಾ. ಸೊ ಈಗ ರಾಮ್ ಬಂದ್ಬಿಟ್ಟು ನೋಡಕ್ ಯಾವ ತರ ಇರ್ಬೋದು, ಅವ್ರ ಅಮ್ಮನ ತರನಾದ್ರೂ ಇರ್ಬೋದು ಅಥವಾ ಅವ್ರ ಅಪ್ಪನ ತರನಾದ್ರೂ ಇರ್ಬೋದು, ನಮಗೆ ಗೊತ್ತಿಲ್ಲ. ಅವರು ಏರ್ ಕಲರ್ ಯಾವ ತರ ಇರ್ಬೋದು, ಸ್ಕಿನ್ ಕಲರ್ ಯಾವ ತರ ಇರ್ಬೋದು, ನಮಗೆ ಗೊತ್ತಿಲ್ಲ ಯಾವ ತರ ಇದೆ ಅಂತ. ಮೇ ಬಿ ಅವ್ರ ಅಮ್ಮನಿಂದನಾದ್ರು ಅವರು ಏನ್ ಜೀನ್ ಇದೆ, ಏನ್ ಜೀನ್ಸ್ ಇರುತ್ತೆ, ಅದು ಬಂದ್ಬಿಟ್ಟು ಅವ್ರ ಅಮ್ಮನಿಂದನಾದ್ರೂ ಬಂದಿರ್ಬೋದು, ಅವ್ರ ಅಪ್ಪನಿಂದನಾದ್ರೂ ಬಂದಿರ್ಬೋದಲ್ವಾ. ಸೊ ಈ ತರಹದ ಒಂದು ಏನು ನಾವೊಂದು ಇನ್ಹೆರಿಟೆನ್ಸ್ ನೋಡ್ತೀವಿ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ನಾವು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಬಂದ್ಬಿಟ್ಟು ನಮ್ಮ ಜಾವದಲ್ಲಿ ನಾವು ಅಚೀವ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅಂದ್ಕೊಳ್ಳಿ, ಈಗ ಓಕೆ, ಇದು ಬಂದ್ಬಿಟ್ಟು ನಾವು ಯಾವಾಗ ರಾಮ್ ಎಕ್ಸಾಂಪಲ್ ತಗೊಂಡ್ವಿ ಅವಾಗ ನಮ್ಗೆ ಲೈಕ್ ಓಕೆ, ನಮ್ಮ ರಿಯಲ್ ಲೈಫ್ ಅಲ್ಲಿ ಇದು ಪಾಸಿಬಲ್ ಇದೆ. ಯಾಕೆ ಅಂತಂದ್ರೆ ಅವ್ರ ಅಮ್ಮನ ತರನಾದ್ರು ಇರ್ಬೋದು, ಅಪ್ಪನ ತರನಾದ್ರು ಇರ್ಬೋದು. ನಿಮಗೆ ಗೊತ್ತಿದೆ, ನಾನು ಇಲ್ಲೂ ಕೂಡ ಹೇಳಿದೆ, ಅಮ್ಮನ ತರನಾದ್ರೂ ಇರ್ಬೋದು ಅಥವಾ ಅಪ್ಪನ ತರನಾದ್ರೂ ಇರ್ಬೋದು. ಇಬ್ರು ತರ ಇರೋಕ್ಕಾಗಲ್ವಾ. ಇಬ್ರು ತರನೂ ಇರೋಕ್ಕಾಗಲ್ಲ. ಒಬ್ಬ ಮಗ ಇದ್ದಾನೆ ಅಂತಂದ್ರೆ, ಲೆಟ್ ಮೀ ಟೆಲ್ ಯು ಡೀಟೇಲ್, ಲೈಕ್ ಕನ್ಫ್ಯೂಸ್ ಆಗ್ಬಿಡಿ, ಕರೆಕ್ಟ್ ಆಗಿ ಹೇಳ್ತಿದ್ದೀನಿ ನೋಡಿ. ರಾಮ್ ಇದ್ದಾನೆ, ರಾಮ್ ಬಂದ್ಬಿಟ್ಟು ಅಮ್ಮನ ತರನಾದ್ರೂ ಇರ್ಬೋದು ಅಥವಾ ಅಪ್ಪನ ತರನಾದ್ರೂ ಇರ್ಬೋದು. ಇಬ್ರು ತರನೂ ಇರೋಕ್ಕಾಗಲ್ಲ ಅಲ್ವಾ, ಇಬ್ರು ತರನೂ ಇರೋಕ್ಕಾಗಲ್ಲ. ಸೊ ಲೈಕ್ ದಿಸ್, ಯಾವಾಗ ಬಂದ್ಬಿಟ್ಟು ಇದೇ ತರ ನಾವೇನ್ ಮಾಡ್ತೀವಿ ಅಂದ್ರೆ, ಇದನ್ನ ಈ ಕಾನ್ಸೆಪ್ಟ್ ನಾವು ಬಂದ್ಬಿಟ್ಟು 3 ಕ್ಲಾಸಸ್ ಇಟ್ಕೊಂಡು ಅಪ್ಲೈ ಮಾಡಿ. 2 ಪೇರೆಂಟ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ನೀವು ಯಾವಾಗ ಒಂದು ಚೈಲ್ಡ್ ಕ್ಲಾಸ್ ಇಂದ ಆ ಚೈಲ್ಡ್ ಕ್ಲಾಸ್ಗೆ ಆ 2 ಪೇರೆಂಟ್ ಕ್ಲಾಸ್ ಇಂದ ಫೀಚರ್ಸ್ ನ ಅಥವಾ ಪ್ರಾಪರ್ಟೀಸ್ ನ ಇನ್ಹೆರಿಟ್ ಮಾಡ್ಕೋತೀರ, ಅವಾಗ ಬಂದ್ಬಿಟ್ಟು ಡಿರೈವ್ಡ್ ಕ್ಲಾಸಿಗೆ ಏನಾಗುತ್ತೆ ಅಂತಂದ್ರೆ, ಅಥವಾ ಚೈಲ್ಡ್ ಕ್ಲಾಸಿಗೆ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ವೆದರ್ ನಾನು ಈ ಪೇರೆಂಟ್ ಪ್ರಾಪರ್ಟೀಸ್ ನ ಇನ್ಹೆರಿಟ್ ಮಾಡ್ಕೊಳ್ಳೋ ಅಥವಾ ಈ ಪೇರೆಂಟ್ಸ್ ಪ್ರಾಪರ್ಟೀಸ್ ನ ಇನ್ಹೆರಿಟ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗುತ್ತೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಮಲ್ಟಿಪಲ್ ಇನ್ಹೆರಿಟೆನ್ಸ್ ಜಾವದಲ್ಲಿ ಡೈರೆಕ್ಟ್ ಆಗಿ ಮಾಡೋದಕ್ಕಾಗೋದಿಲ್ಲ. ಸೊ ಈಗ ಡೈರೆಕ್ಟ್ ಆಗಿ ಮಾಡೋದಕ್ಕಾಗೋದಿಲ್ಲ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಮಾಡ್ಬೋದು ಅಂದ್ರೆ, ಎಸ್, ಇಟ್ಸ್ ನಾಟ್ ಇಂಡೈರೆಕ್ಟ್, ಇಟ್ ಈಸ್ ಆಲ್ಸೋ ಒನ್ ಮೆಥಡ್ ಅಷ್ಟೇ. ನಾವು ಒಂದು ಮಲ್ಟಿಪಲ್ ಇನ್ಹೆರಿಟೆನ್ಸ್ ನ ಮಾಡೋದಕ್ಕೆ ನಾವು ಒಂದು ಸಪ್ರೇಟ್ ಮೆಥಡ್ ಯೂಸ್ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ಫೇಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟರ್ಫೇಸಸ್ ಅಂತಂದ್ರೆ ಏನು, ಯಾವ ತರ ನಾವು ಇಂಟರ್ಫೇಸಸ್ ನ ಯೂಸ್ ಮಾಡ್ಕೊಂಡು ಮಲ್ಟಿಪಲ್ ಇನ್ಹೆರಿಟೆನ್ಸ್ ನ ಅಚೀವ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಡೀಟೈಲ್ ಆಗಿ ಹೇಳ್ತೀನಿ ಗೈಸ್. ಸೊ ಈಗ ನಿಮಗೆ ಥಿಯರಿ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂಡ್ ಹೈಬ್ರಿಡ್ ಇನ್ಹೆರಿಟೆನ್ಸ್, ಲೈಕ್ ಹೈಬ್ರಿಡ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಇಟ್ ಈಸ್ ಜಸ್ಟ್ ನಥಿಂಗ್ ಬಟ್ ಲೈಕ್ ಇಟ್ ಈಸ್ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಷ್ಟೇ. ನೀವು ಇಲ್ಲಿ ಅದರ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದರಲ್ಲಿ ನೀವು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್ ನ ನೋಡಬಹುದು. ಅಂಡ್ ಇಲ್ಲಿ ನೀವು ನೋಡೋದಾದ್ರೆ ನೆಕ್ಸ್ಟ್ ಅಂತ ಯಾವ್ದಿದೆ, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ನ ನೋಡಬಹುದು. ಅಂಡ್ ಇಫ್ ಯು ಟೇಕ್ ಓನ್ಲಿ ದಿಸ್ ಮಚ್ ಹೈರಾರ್ಚಿಕಲ್ ಇನ್ಹೆರಿಟೆನ್ಸ್ ನ ನೋಡಬಹುದು. ಇದನ್ನ ತಗೊಂಡ್ರೆ ನೀವು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ನ ನೋಡಬಹುದು. ಈ ತರ ಲೈಕ್ ಕಾಂಬಿನೇಷನ್ ಆಫ್ ಇನ್ಹೆರಿಟೆನ್ಸ್ ನಾವು ಹೈಬ್ರಿಡ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನಾನು ಏನ್ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಹೈಬ್ರಿಡ್ ಇನ್ಹೆರಿಟೆನ್ಸ್ ಏನಿದೆ, ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಅಂಡ್ ಇದನ್ನ ಎಲ್ಲೂ ಕೂಡ ಕೇಳೋದಿಲ್ಲ ಅಷ್ಟಾಗಿ. ಸೊ ಥಿಯರಿಟಿಕಲಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಇಲ್ಲೊಂದು ಸ್ವಲ್ಪ ಕಾನ್ಸೆಪ್ಟ್ ನ ಹೇಳಿದ್ದೀನಿ ಅಷ್ಟೇ. ಓಕೆ ಗೈಸ್, ಈಗ ನಾವೇನ್ ಮಾಡೋಣ ಅಂತಂದ್ರೆ, ಜಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ನಾವೇನೇನ್ ಡಿಸ್ಕಸ್ ಮಾಡಿದ್ವಿ ಅದನ್ನೆಲ್ಲ ನಾವೆಲ್ಲ ಏನ್ ಮಾಡೋಣ ಅಂತಂದ್ರೆ ಹೋಗ್ಬಿಟ್ಟು ಕೋಡ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಓಕೆ, ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ಪಬ್ಲಿಕ್ ಕ್ಲಾಸ್ 1 ಮಿನಿಟ್ಸ್ ಕ್ಲಾಸ್ ರಿಟರ್ನ್ ಟೈಪ್ಸ್. ಅಂಡ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ಒಂದು ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಕ್ಲಾಸ್ ಕೂಡ ಕ್ರಿಯೇಟ್ ಆಗಿದೆ ಅಂಡ್ ನಮ್ಮ ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, 2 ಕ್ಲಾಸ್ನ ಕೂಡ ಕ್ರಿಯೇಟ್ ಮಾಡೋಣ. ಸೊ ಒಂದು ಕ್ಲಾಸ್ ಯಾವ್ದಪ್ಪ ಅಂತಾರೆ, ನಾನು ಅನಿಮಲ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡ್ ಅನದರ್ ಒಂದು ಕ್ಲಾಸಸ್ನ ಯಾವ್ದು ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದ್ರೆ, ಲೆಟ್ಸ್ ಐ ಆಮ್ ಕ್ರಿಯೇಟಿಂಗ್ ಡಾಗ್ ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಅಂಡ್ ಈ ಡಾಗ್ ಕ್ಲಾಸ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಚೈಲ್ಡ್ ಕ್ಲಾಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀನಿ. ಅಂಡ್ ಅನಿಮಲ್ ಕ್ಲಾಸ್ನ ನಾನು ಪೇರೆಂಟ್ ಕ್ಲಾಸ್ ಆಗಿ ಟ್ರೀಟ್ ಮಾಡ್ತಿದ್ದೀನಿ. ಅಂತಂದ್ರೆ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಅನಿಮಲ್ ಕ್ಲಾಸ್ ಅಲ್ಲಿ ಇರುವಂತಹ ಎಲ್ಲಾ ಫೀಚರ್ಸ್ ಏನಿದೆ ಅದನ್ನ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಡಾಗ್ ಕ್ಲಾಸ್ಗೆ ಇನ್ಹೆರಿಟ್ ಮಾಡ್ಕೋತಾ ಇದ್ದೀನಿ. ಸೊ ಏನ್ ಯೂಸ್ ಮಾಡ್ಕೊಂಡು ಇನ್ಹೆರಿಟ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಎಕ್ಸ್ಟೆಂಡ್ ಕೀವರ್ಡ್ ನ ಯೂಸ್ ಮಾಡ್ಕೊಂಡು ಇನ್ಹೆರಿಟ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾ ಇಲ್ಲಿ ಇನ್ಹೆರಿಟ್ ಮಾಡೋದಕ್ಕೋಸ್ಕರ ಏನ್ ಮಾಡಿದೆ, ಇಲ್ಲಿ ಕೋಡ್ ನ ಬರದೆ. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ, ನಮ್ಮ ಅನಿಮಲ್ ಕ್ಲಾಸ್ ಏನಿದೆ ಅದರೊಳಗಡೆ ಏನ್ ಮಾಡೋಣ ಅಂದ್ರೆ ಕೆಲವೊಂದು ಕೋಡ್ ನ ಬರೆಯೋಣ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ವಿಚ್ ರಿಟರ್ನ್ಸ್ ನಥಿಂಗ್. ಒಂದು ವೈಡ್ ರಿಟರ್ನ್ ಟೈಪ್ ಇರುವಂತ ಒಂದು ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡ್ ಈ ಪ್ರಾಪರ್ಟೀಸ್ ಒಳಗಡೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಸ್ಟ್ರಿಂಗ್ ಕ್ಯಾಟಗರಿ ಅಂತ ಹೇಳ್ಬಿಟ್ಟು, ಸ್ಟ್ರಿಂಗ್ ಕ್ಯಾಟಗರಿ ಸ್ಟ್ರಿಂಗ್ ಕಲರ್. ಓಕೆ,
ಸ್ಟ್ರಿಂಗ್ ಕಲರ್ ಅಂತ ಹೇಳ್ಬಿಟ್ಟು ಕೂಡ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಒಂದು 2 ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಾ ಇದ್ದೀನಿ. ಆ ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟಿರುವಂತ ಒಂದು ಮೆಥಡ್ ಒಳಗಡೆ ನಾನು ಏನ್ ಮಾಡ್ತಿದ್ದೀನಿ 2 ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಾ ಇದ್ದೀನಿ. ಅದು ಯಾವುದೇ ತಪ್ಪ ಅಂತಂದ್ರೆ ಒಂದು ಕಲರ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಪರ್ಟಿನ ಪಾಸ್ ಮಾಡ್ತಾ ಇದ್ದೀನಿ. ಅಂಡ್ ಅನಂತರ ಒನ್ ಯಾವ್ದಪ್ಪ ಅಂತಂದ್ರೆ ಲೆಟ್ಸ್ ಸೇ ಐ ಆಮ್ ಪಾಸಿಂಗ್ ಲೆಗ್ಸ್ ಅಂತ ಏನೈತೆ ಅದಕ್ಕೋಸ್ಕರ ನಾನು ಲೆಗ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀನಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಏನ ಪ್ರಿಂಟ್ ಮಾಡ್ತೀನಿ ಅಂತಂದ್ರೆ ಅನಿಮಲ್ ಕಲರ್ ಈಸ್ ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಕಲರ್ ನ ಪ್ರಿಂಟ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿದೆ ಇದು, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಎಷ್ಟು ಲೆಗ್ಸ್ ಇದೆ ಇದಕ್ಕೆ, ಅದನ್ನು ಪ್ರಿಂಟ್ ಮಾಡ್ಬೇಕಲ್ವಾ ನಾವು. ಜಿ ಪ್ಲಸ್ ಓಕೆ, ನೀವು ನಮ್ಮ ಇಲ್ಲಿವರೆಗೂ ಏನ್ ಬರ್ದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಈ ಡಾಕ್ ಕ್ಲಾಸ್ ಒಳಗಡೆ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಮೆಥಡ್ ನ ಕ್ರಿಯೇಟ್ ಮಾಡ್ತೀನಿ. ಲೆಟ್ಸ್ ಐ ಥಿಂಕ್ ಬ್ರೀಡ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅದ್ರೊಳಗಡೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಬ್ರೀಡ್ ಬೇಡ, ಲೆಟ್ಸ್ ಕ್ಯಾಟಾಗ್ ಅಂತ ಹೇಳ್ಬಿಟ್ಟು ನಾನೊಂದು ಮೆಥಡ್ ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಇದ್ರೊಳಗಡೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ 2 ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ತಿದ್ದೀನಿ. ಒಂದು ಬಂದ್ಬಿಟ್ಟು ಸ್ಟ್ರಿಂಗ್ ಬ್ರೀಡ್ ಅಂತ ಹೇಳ್ಬಿಟ್ಟು ಕೂಡ ಒಂದು ಪ್ಯಾರಾಮೀಟರ್ ನ ಪಾಸ್ ಮಾಡ್ತಿದ್ದೀನಿ. ಅಂಡ್ ಅನದರ್ ಒನ್ ನಾನೇನು ಒಂದೇ ಪ್ಯಾರಾಮೀಟರ್ ನ ಪಾಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಏನ್ ಮಾಡ್ತೀನಿ ಅಂತಂದ್ರೆ ಬ್ರೀಡ್ ನ ಕೂಡ ಪಾಸ್ ಮಾಡ್ತಾ ಇದ್ದೀನಿ. ಅಂಡ್ ಅನದರ್ ಒನ್ ಯಾವ್ದನ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಪ್ಯಾರಾಮೀಟರ್ ನೇಮ್ ನ ಪಾಸ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಏನ ಪ್ರಿಂಟ್ ಮಾಡ್ತೀನಿ, ಡಾಗ್ ನೇಮ್ ಈಸ್, ಸೊ ಅದ್ರ ನೇಮ್ ನ ಪ್ರಿಂಟ್ ಮಾಡಬೇಕು, ನೇಮ್ ಅಂಡ್ ಇಟ್ಸ್ ಬ್ರೀಡ್ ಅಲ್ವಾ, ಬ್ರೀಡ್ ಇಸ್ ಲೆಟ್ಸ್ ಎ ಬ್ರೀಡ್ ನ ಪ್ರಿಂಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ನಮ್ಮ ಡಾಗ್ ಕ್ಲಾಸ್ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೋಣ. ಡಾಗ್ ಡಿ ಇಸ್ ಈಕ್ವಲ್ ಟು ನ್ಯೂ ಡಾಗ್ ಅಂತ ಹೇಳ್ಬಿಟ್ಟು ಏನೊಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಂಡ್ ಆನಂತರ ಓಕೆ ಡಾಗ್ ಅಲ್ವಾ ಇದು, ಸಾರಿ ಗೈಸ್, ಡಾಗ್. ಸೊ ಈಗ ಏನ್ ಮಾಡೋಣ ಅಂದ್ರೆ ಜಸ್ಟ್ 1 ಮಿನಿಟ್ ಗಾಯ್ಸ್, ಇಲ್ಲಿ ಡಾಗ್ ಅಂತ ಹೇಳ್ಬಿಟ್ಟು ನಾವು ಕ್ರಿಯೇಟ್ ಮಾಡಬೇಕಾಗಿತ್ತು, ಡಾಗ್ಸ್ ಅಂತ ಹೇಳ್ಬಿಟ್ಟು ಮಾಡಿದೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಚೇಂಜ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಚೇಂಜ್ ಮಾಡಿದೀನಿ. ಸೊ ಈಗ ಏನ್ ಮಾಡ್ತೀನಿ, ಡಿ ಡಾಟ್ ಒಂದು ಪ್ರಾಪರ್ಟೀಸ್ ಅಂತ ಏನಿದೆ ಅದನ್ನು ಕೂಡ ಕಾಲ್ ಮಾಡ್ತೀನಿ. ಅಂಡ್ ಅನದರ್ ಒನ್ ಏನ್ ಮಾಡ್ತೀನಿ ಅಂತಂದ್ರೆ ಡಿ ಡಾಟ್ ಕ್ಯಾಟಾಗ್ ಅಂತ ಏನಿದೆ ಆ ಫಂಕ್ಷನ್ ಕೂಡ ಕಾಲ್ ಮಾಡ್ತೀನಿ. ಸೊ ಈಗ ಪ್ರಾಪರ್ಟೀಸ್ ಒಳಗಡೆ ಏನ್ ಮಾಡ್ತೀನಿ ಅಂದ್ರೆ ಕಲರ್ ಬಂದ್ಬಿಟ್ಟು ನಾನು ಬ್ಲ್ಯಾಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಅಂಡ್ ಅನದರ್ ಒನ್ ಯಾವ್ದಿದೆ, ಲೆಗ್ಸ್ ಬಂದ್ಬಿಟ್ಟು ಲೆಟ್ಸ್ ಐ ಆಮ್ ಗೋಯಿಂಗ್ 4 ಲೆಗ್ಸ್ ಅಂತ ಗಿವಿಂಗ್ 4 ಲೆಗ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಡ್ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಪಾಸ್ ದ ನೇಮ್ ಅಂಡ್ ಬ್ರೀಡ್ ನ ಪಾಸ್ ಮಾಡ್ತಾ ಇದ್ದೀನಿ. ಬ್ರೀಡ್ ಬಂದ್ಬಿಟ್ಟು ರ್ಯಾಟ್ ವೀಲರ್, ಐ ಡೋಂಟ್ ನೋ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಮೇ ಬಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ, ಅದಕ್ಕೋಸ್ಕರ ಪಾಸ್ ಮಾಡ್ತಾ ಇದ್ದೀನಿ. ಅಂಡ್ ಅದ್ರ ನೇಮ್ ನ ಬಂದ್ಬಿಟ್ಟು ಲಕ್ಕಿ ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ಏನ್ ಮಾಡೋಣ ಅಂತಾರೆ ನಮ್ಮ ಕೋಡ್ ನ ರನ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಿಬಿಟ್ಟು ತೋರಿಸೋದಾದ್ರೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಏನ್ ಬಂದಿದೆ ಅಂತಂದ್ರೆ ಅನಿಮಲ್ ಕಲರ್ ಇಸ್ ಬ್ಲಾಕ್ ಅಂಡ್ ಇಟ್ ಹ್ಯಾಸ್ 4 ಲೆಗ್ಸ್ ಅಂಡ್ ಡಾಗ್ ನೇಮ್ ಇಸ್ ಲಕ್ಕಿ ಅಂಡ್ ಇಟ್ಸ್ ಬ್ರೀಡ್ ಇಸ್ ರಾಟ್ವಿಲ್ಲರ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ದಿಸ್ ಇಸ್ ಹೌ ವಿ ವಿಲ್ ಅಚೀವ್ ಸಿಂಗಲ್ ಇನ್ಹೆರಿಟೆನ್ಸ್. ಸೊ ಈಗ ನೆಕ್ಸ್ಟ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ಯಾವುದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಈಗ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಗೆ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಮೋರ್ ಕ್ಲಾಸ್ ನ ಕೂಡ ಕ್ರಿಯೇಟ್ ಮಾಡ್ತೀನಿ. ಆ ಕ್ಲಾಸ್ ನ ನೇಮ್ ಏನಂತ ಇಡ್ತೀನಿ ಅಂದ್ರೆ ಪಪ್ಪಿ ಅಂತ ಹೇಳ್ಬಿಟ್ಟು ಇಡ್ತೀನಿ. ಪಪ್ಪಿ ಎಕ್ಸ್ಟೆಂಡ್ಸ್ ಏನ್ ಎಕ್ಸ್ಟೆಂಡ್ ಮಾಡ್ತಾ ಇದೆ ಅಂತಂದ್ರೆ ಡಾಗ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಡಾಗ್ ಕ್ಲಾಸ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಿದೆ ಅಲ್ವಾ. ಸೊ ಈಗ ನಾನು ಏನ್ ಮಾಡ್ತೇನೆ, ಐ ಆಮ್ ಗೋಯಿಂಗ್ ಟು ಒಂದು ಫೀಚರ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಕ್ರಿಯೇಟ್ ಮಾಡ್ತೀನಿ. ಅದ್ರೊಳಗಡೆ ನಾನು ಏನ್ ಮಾಡ್ತೀನಿ, ಒಂದು ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀನಿ. ಏನು ಏಜ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀನಿ. ಅಂಡ್ ಇದ್ರೊಳಗಡೆ ನಾನು ಏನ್ ಪ್ರಿಂಟ್ ಮಾಡ್ತೀನಿ ಅಂತಂದ್ರೆ ಪಪ್ಪಿ ಏಜ್ ನ ಪ್ರಿಂಟ್ ಮಾಡ್ತೀನಿ. ಪಪ್ಪಿ ಏಜ್ ಈಸ್ ಏಜ್ ಅಲ್ವಾ, ಓಕೆ. ಪಪ್ಪಿ ಏಜ್ ಈಸ್ 1 ಮಿನಿಟ್ ಗಾಯ್ಸ್, ಏಜ್ ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಇನ್ಸ್ಟೆಡ್ ಆಫ್ ಡಾಗ್ ಕ್ಲಾಸ್ ನ ಯೂಸ್ ಮಾಡ್ಕೊಂಡು ಕಾಲ್ ಮಾಡೋದ್ರ ಬದಲು ನಾವೇನ್ ಮಾಡೋಣ ಅಂತಂದ್ರೆ ಪಪ್ಪಿ ಕ್ಲಾಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂದ್ರೆ ಕಾಲ್ ಮಾಡೋಣ ಅಷ್ಟೇ. ಪಪ್ಪಿ ಡಿ ಇಸ್ ಈಕ್ವಲ್ ಟು ನ್ಯೂ ಪಪ್ಪಿ. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಕಾಲ್ ಇನ್ನೊಂದು ಏನ್ ಮೆಥಡ್ ಇದೆ ಅದನ್ನು ಕೂಡ ಕಾಲ್ ಮಾಡ್ಬಿಡ್ತೀನಿ, ಫೀಚರ್ ಮೆಥಡ್ ನ. ಸೊ ಏಜ್ ಬಂದ್ಬಿಟ್ಟು ಲೆಟ್ಸ್ ಐ ಆಮ್ ಗಿವಿಂಗ್ 1 ಇಯರ್ ನ ಕೊಡ್ತೀನಿ. 1 ಇಯರ್ ಅಲ್ಲ, ಆಕ್ಚುಲಿ ಮಂತ್ಸ್ ಅಲ್ವಾ, ಏಜ್ ಇಸ್ ಪ್ಲಸ್ ಮಂತ್ಸ್. ಓಕೆ, ಇಲ್ಲಿ ಮಂತ್ ಪ್ರಿಂಟ್ ಆಗಿಲ್ಲ ಅಂತಂದ್ರೆ ಅದು ಪಪ್ಪಿ ಆಗೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಮಂತ್ ಪ್ರಿಂಟ್ ಮಾಡ್ತಿದ್ದೀನಿ. ಅಂಡ್ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ 6 ನ ಪಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಇದನ್ನ ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ಇಯರ್ ನಮ್ಗೆ ಇಲ್ಲಿ ಪಪ್ಪಿ ಏಜ್ ಇಸ್ 6 ಮಂತ್ ಅಂತ ಕೂಡ ಹೇಳ್ಬಿಟ್ಟು ಬಂದಿದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಯಾವ ತರ ಅಚೀವ್ ಆಯ್ತಪ್ಪ ಅಂತಂದ್ರೆ
ನಾವು ಪಪ್ಪಿ ಕ್ಲಾಸ್ನ ಯೂಸ್ ಮಾಡಿಕೊಂಡು ಲೈಕ್ ಇದ್ರೊಳಗಿರೋಂತಹ ಅಟ್ರಿಬ್ಯೂಟ್ಸ್ ಮತ್ತೆ ಪ್ರಾಪರ್ಟೀಸ್ ಅಂಡ್ ಇದ್ರೊಳಗಿರೋಂತಹ ಅಟ್ರಿಬ್ಯೂಟ್ಸ್ ಮತ್ತೆ ಪ್ರಾಪರ್ಟೀಸ್ ಎರಡೂ ಕೂಡ ನಾವು ಪಪ್ಪಿ ಕ್ಲಾಸ್ನ ಯೂಸ್ ಮಾಡ್ಕೊಂಡು ಏನು ಮಾಡಿದೀವಿ ಇಲ್ಲಿ ಕಾಲ್ ಮಾಡಿದೀವಿ. ಸೊ ಈಗ ನಾವೇನ್ ಮಾಡಿದ್ವಿ ಇದ್ರೊಳಗಡೆ ನಾವು ಇದನ್ನ ಇನ್ಹೆರಿಟ್ ಮಾಡಿದ್ವಿ, ಅದಕ್ಕೋಸ್ಕರ ನಾವು ಇದನ್ನ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಅಂಡ್ ನೆಕ್ಸ್ಟ್ ಒಂದು ಯಾವ್ದು ಇದೆ ಅಂತಂದ್ರೆ ಹೈರಾರ್ಚಿಯಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಇದೆ ಗೈಸ್. ಅಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದು ನಾನು ನಿಮಗೆ ತೋರಿಸೋದಾದ್ರೆ ಇದು ಯಾವ ತರ ಅಂತ ಹೇಳ್ಬಿಟ್ಟು ನೋಡಿದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಪಪ್ಪಿ ಕ್ಲಾಸ್ ನ ರಿಮೂವ್ ಮಾಡ್ತೀನಿ. ಅಂಡ್ ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಕ್ಲಾಸ್ ನ ಇನ್ಹೆರಿಟ್ ಮಾಡ್ತೀನಿ, ಕ್ಲಾಸ್ ಕ್ಯಾಟ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಕ್ಯಾಟ್ ಇನ್ಹೆರಿಟ್ಸ್, ಓಕೆ ಇನ್ಹೆರಿಟೆನ್ಸ್ ಅಲ್ಲ ಎಕ್ಸ್ಟೆಂಡ್ಸ್, ಸಾರಿ ಗೈಸ್, ಎಕ್ಸ್ಟೆಂಡ್ಸ್ ಅನಿಮಲ್ ಕ್ಲಾಸ್ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಯೂಸಿಂಗ್ ಕ್ಯಾಟ್ ಕ್ಲಾಸ್ ಯೂಸ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರೊಳಗಡೆ ಏನ್ ಮಾಡ್ತಾರೆ ವೈಡ್ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಆಡ್ ಫೀಚರ್ಸ್ ಅಂತ ಹೇಳ್ಬಿಟ್ಟು ಆಗ್ತಾ ಇದೀನಿ. ಸೊ ಇದ್ರೊಳಗಡೆ ಏನ್ ಮಾಡ್ತೀನಿ ಇಂಟ್ ಏಜ್ ಅಂಡ್ ನೇಮ್, ಇಂಟ್ ಏಜ್ ಅಂಡ್ ಸ್ಟ್ರಿಂಗ್ ನೇಮ್ ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪಾಸ್ ಮಾಡ್ತಾ ಇದ್ದೀನಿ. ಅಂಡ್ ಸೊ ಈಗ ನಾನು ಏನ್ ಮಾಡ್ತೀನಿ ಪ್ರಿಂಟ್ ಮಾಡ್ತೀನಿ. ಏನ ಪ್ರಿಂಟ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಜಸ್ಟ್ ಕಾಪಿ ದೀಸ್. ಈಗ ನಾನು ಏನ್ ಮಾಡಿದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕಾಪಿ ದೀಸ್, ಇದನ್ನ ಕಾಪಿ ಮಾಡ್ಕೊಂಡು ಇದ್ರೊಳಗಡೆ ಜಸ್ಟ್ ಪ್ರಿಂಟ್ ಮಾಡ್ಬಿಟ್ಟು ಸ್ವಲ್ಪ ಎಡಿಟ್ ಮಾಡೋಣ ಅಷ್ಟೇನೆ. ಕ್ಯಾಟ್ ನೇಮ್ ಈಸ್ ನೇಮ್ ಅಂಡ್ ಇಟ್ಸ್ ಏಜ್ ಅಲ್ವಾ, ಏಜ್ ಅಷ್ಟೇ. ಏಜ್ ಪ್ಲಸ್ ಲೆಟ್ಸ್ ಐ ಆಮ್ ಗೋಯಿಂಗ್ ಟು ಗಿವ್ ಇಯರ್ಸ್ ನ ಏನ್ ಮಾಡ್ತಿದ್ದೀನಿ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಇಟ್, ಸ್ವಲ್ಪ ಸ್ಪೇಸ್ ಬಿಡೋಣ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಈಗ ನಾನು ನಿಮಗೆ ಓಕೆ, ಇಲ್ಲಿ ನಮಗೆ ಎರರ್ ಬರ್ತಾ ಇದೆ, ಯಾಕೆ ಅಂತಂದ್ರೆ ನಿಮಗೂ ಗೊತ್ತಿದೆ ಯಾಕೆ ಅಂತ ಹೇಳ್ಬಿಡಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಆಬ್ಜೆಕ್ಟ್ ಫಾರ್ ಡಾಗ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಅಂಡ್ ಇಲ್ಲೂ ಕೂಡ ಏನ್ ಮಾಡ್ತೀನಿ ಡಾಗ್ಸ್ ಅಲ್ಲ ಅದು ಡಾಗ್, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಸ್ವಲ್ಪ ಎರರ್ ಬರ್ತಾ ಇರೋ ಉಂಟು. ಅಂಡ್ ಇದನ್ನ ಏನ್ ಮಾಡೋಣ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್. ಇಷ್ಟು ನಿಮಗೆ ಗೊತ್ತು ಯಾವ ತರ ಮಾಡ್ತೀವಿ ಅಂತ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯಾಟ್ ಕೂಡ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಕ್ಯಾಟ್ ಸಿ ಇಸ್ ಈಕ್ವಲ್ ಟು ನ್ಯೂ ಕ್ಯಾಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಿದ್ದೇನೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಷ್ಟೇ, ಇನ್ನೇನಿಲ್ಲ. ಸೊ ಈಗ ಏನ್ ಮಾಡೋಣ ಮತ್ತೆ ಅದೇ ತರ ಏನ್ ಮಾಡಿದೆ ಅವನೇ ಮತ್ತೆ ಕಾಲ್ ಮಾಡ್ತಾ ಹೋಗೋಣ, ಅದೇ ಏನು ನಮ್ಮ ಮೆಥಡ್ಸ್ ಇತ್ತು ಅದನ್ನೇ ಕಾಲ್ ಮಾಡ್ತಾ ಹೋಗೋಣ. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ವೈಟ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ, ಬ್ಲ್ಯಾಕ್ ಬೇಡ. ಅಂಡ್ ಲೆಗ್ ಬಂದ್ಬಿಟ್ಟು 4 ಇರಲಿ, ಯಾಕೆ ಅಂತಂದ್ರೆ ಇವಕ್ಕೆಲ್ಲ 4 ಎಲೆಕ್ಸ್ ಇರೋದ್ರಿಂದ 4 ಇರಲಿ. ಅಂಡ್ ಇಲ್ಲೇನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಗಿವ್ ಏಜ್ ಎಷ್ಟಿದೆ, ಐ ಥಿಂಕ್ ಲೆಟ್ ಮಿ ಗಿವ್ 2 ಕೊಡ್ತೀನಿ. ಅಂಡ್ ನೆಕ್ಸ್ಟ್ ಯಾವ್ದಿದೆ, ಸಾರಿ ಗಾಯ್ಸ್ ಓಕೆ ನೆಕ್ಸ್ಟ್ ಏನಿದೆ, ನೇಮ್ ಏನಿದೆ, ನೇಮ್ ಬಂದ್ಬಿಟ್ಟು ಐ ಆಮ್ ಥಿಂಕಿಂಗ್ ಐ ಡೋಂಟ್ ನೋ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲೆಟ್ ಮಿ ಸಿ, ಐ ಆಮ್ ಗೋಯಿಂಗ್ ಕ್ಯಾಟ್ ಅಂತಾನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅಷ್ಟೇ ಮುಗೀತು. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ಹಿಯರ್ ಒಂದು ಕೆಲಸ ಮಾಡೋಣ, ಇಲ್ಲಿ ಏನ್ ಮಾಡೋಣ ಅಂತಾರೆ ಜಸ್ಟ್ ಬೈ ಫಾರ್ಗೆಟ್ ಸಪ್ರೇಟ್ ಮಾಡೋದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದು ಸೌಟ್ ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ಮಾಡ್ಬಿಟ್ಟು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಯಾವಾಗ ಇಲ್ಲಿ ಡಾಕ್ ಕ್ಲಾಸ್ ಯೂಸ್ ಮಾಡ್ಕೊಂಡು ಏನೋ ಕಾಲ್ ಮಾಡಿದೆ ಲೈಕ್ ಇನ್ಹೆರಿಟೆನ್ಸ್ ಅಚೀವ್ ಮಾಡಿದೆ, ಅವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಅನಿಮಲ್ ಕಲರ್ ಇಸ್ ಬ್ಲಾಕ್ ಅಂಡ್ ಇಟ್ ಹ್ಯಾಸ್ 4 legs, ಡಾಗ್ ನೇಮ್ ಇಸ್ ಲಕ್ಕಿ ಅಂಡ್ ಇಟ್ ಇಸ್ ಬ್ರೀಡ್ ಇಸ್ ರಾಟ್ ವೀಲರ್ ಅಂತ ಹೇಳ್ಬಿಟ್ಟು ಬಂದಿದೆ. ಅದೇ ನಾನು ಅವಾಗ ಕ್ಯಾಟ್ ಕ್ಲಾಸ್ ನ ಯೂಸ್ ಕ್ಯಾಟ್ ಕ್ಲಾಸ್ಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಯಾವಾಗ ನಾನು ಈ ಫ್ರಮ್ ಮೆಥಡ್ಸ್ ನ ಕಾಲ್ ಮಾಡಿದೆ ಅವಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅನಿಮಲ್ ಕಲರ್ ಇಸ್ ವೈಟ್ ಅಂಡ್ ಇಟ್ ಹ್ಯಾಸ್ 4 legs ಅಂಡ್ ಕ್ಯಾಟ್ ನೇಮ್ ಇಸ್ ಕ್ಯಾಟ್ ಇಟ್ಸ್ ಕ್ಯಾಟ್ ನೇಮ್ ಇಸ್ ಕ್ಯಾಟ್ ಅಂಡ್ ಇಟ್ಸ್ ಏಜ್ ಇಸ್ 2 years ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಗೈಸ್. ದಿಸ್ ಈಸ್ ಹೌ ವಿ ವಿಲ್ ಡೂ ಹೈರಾರ್ಚಿಯಲ್ ಇನ್ಹೆರಿಟೆನ್ಸ್. ಅಂಡ್ ಈ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾನು ನಿಮ್ಗೆ ಆಲ್ರೆಡಿ ಇದು ಏನಿದು ಅಂತ ಹೇಳ್ಬಿಟ್ಟು ಹೇಳಿದೀನಿ. ಬಟ್ ಸೊ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಇಂಟರ್ಫೇಸಸ್ ಬಗ್ಗೆ ಏನ್ ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೈಲ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಅವಾಗ ನಾನು ಮಲ್ಟಿಪಲ್ ಇನ್ಹೆರಿಟೆನ್ಸ್ ನ ಯಾವ ತರ ಅಚೀವ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಗೈಸ್. ಅಂಡ್ ಫಿಫ್ತ್ ಒನ್ ಬಂದ್ಬಿಟ್ಟು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಆಕ್ಚುಲಿ ಇದು ಬಂದ್ಬಿಟ್ಟು ಪ್ರಾಕ್ಟಿಕಲಿ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಯಾರು ಇದನ್ನ ಅಷ್ಟೊಂದು ಕೇಳೋದಿಲ್ಲ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂಡ್ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.